ಬಳ್ಳಾರಿಯಲ್ಲಿ ಇತ್ತೀಚೆಗೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಹೊಸ ತಿರುವು ದೊರೆತಿದೆ. ಘಟನೆಯ ವೇಳೆ ನಡೆದ ಫೈರಿಂಗ್ನಲ್ಲಿ ಗಾಯಗೊಂಡಿದ್ದ ರಾಜಶೇಖರ್ಗೆ ಗುಂಡು ಹಾರಿಸಿದ್ದು ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಎಂದು ತಿಳಿದು ಬಂದಿದೆ. ಈ ಕುರಿತು ವರದಿಯೊಂದು ಲಭ್ಯವಾಗಿದ್ದು, ಗಲಭೆಯ ವಿಡಿಯೋದಲ್ಲಿ ರಾಜಶೇಖರ್ಗೆ ಗುಂಡು ಹೊಡೆದ ದೃಶ್ಯಗಳು ಸೆರೆಯಾಗಿವೆ. ಘಟನೆಯ ದಿನದಂದು ರಾಜಶೇಖರ್ ಡಿವೈಡರ್ ಮೇಲೆ ನಿಂತು ಕಲ್ಲುಗಳನ್ನ ಎಸೆಯುತ್ತಿದ್ದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ವೇಳೆ ಗನ್ ಮ್ಯಾನ್ ನಿಂದ ಗುಂಡು ಹಾರಾಟ ನಡೆದಿದೆ ಎನ್ನಲಾಗುತ್ತಿದೆ. ವಿಡಿಯೋದಲ್ಲಿ ರಾಜಶೇಖರ್ ಡಿವೈಡರ್ ಮೇಲೆ ನಿಂತು ಕಲ್ಲುಗಳನ್ನ ಎಸೆಯುತ್ತಿರುವುದು ಮತ್ತು ತಕ್ಷಣವೇ ಗುಂಡು ತಗುಲಿ ಕೆಳಗೆ ಬೀಳುವ ದೃಶ್ಯವಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆಗಳು ನಡೆಯುತ್ತಿವೆ. ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ನಿಂದಲೇ ಗುಂಡು ಹಾರಾಟ ನಡೆದಿದೆ ಎಂಬುದು ತನಿಖೆಯಲ್ಲಿ ದೃಢಪಟ್ಟರೆ ಪ್ರಕರಣಕ್ಕೆ ಹೊಸ ಆಯಾಮ ಸಿಗಲಿದೆ. ಪೊಲೀಸರು ಗನ್ ಮ್ಯಾನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಗಲಭೆಯ ಹಿಂದಿನ ಉದ್ದೇಶ, ಗನ್ ಮ್ಯಾನ್ನ ಪಾತ್ರ ಮತ್ತು ಇತರ ಆರೋಪಿಗಳ ಬಗ್ಗೆಯೂ ತನಿಖೆ ನಡೆಯುತ್ತಿದೆ.